ಹಾಯ್, ನಿಮ್ಮಲ್ಲಿ ಸುಮಾರಷ್ಟು ಜನ ನನ್ನ ಹೇರ್ ಕೇರ್ ರೊಟೀನ್ ಬಗ್ಗೆ ಕೇಳಿದ್ರಿ. ವಾರದಲ್ಲಿ 2 ರಿಂದ 3 ಸಲ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿಕೊಂಡು ಅದಾದಮೇಲೆ ತಲೆಗೆ ಸ್ನಾನ ಮಾಡ್ಕೊಳ್ತೀನಿ. ನಾನು ಯೂಶಲಿ ಅಶ್ವಿನಿ ಹೇರ್ ಆಯಿಲ್ ಯೂಸ್ ಮಾಡ್ತೀನಿ. ಸುಮಾರು ವರ್ಷಗಳಿಂದ ಅದೇ ಎಣ್ಣೆನೇ ಉಪಯೋಗಿಸ್ತಿರೋದು. ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಮತ್ತು ಡ್ಯಾಂಡ್ರಫ್ ಪ್ರಾಬ್ಲಮ್ ಎಲ್ಲ ಏನೂ ಬರೋದಿಲ್ಲ. ಎಣ್ಣೆನ ಹಚ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು, ರೂಟ್ಸಲ್ಲಿ ಎಸ್ಪೆಷಲಿ. ಅವಾಗಲೇ ಎಣ್ಣೆ ನೀಟಾಗಿ ಒಳಗಡೆ ರೂಟ್ಸ್ ಒಳಗಡೆ ಹೋಗುತ್ತೆ, ಒಳ್ಳೆ ರಿಸಲ್ಟ್ಸ್ ಕೂಡ ಕೊಡುತ್ತೆ. ಅದಾದಮೇಲೆ ಹೇರ್ ಮಾಸ್ಕ್ ವಾರಕ್ಕೆ ಒಂದ್ಸಲಿ ಆದರೂ ಈ ಹೇರ್ ಮಾಸ್ಕ್ ಮಾಡಿ ಹಚ್ಕೊಳ್ಳಿ. ಇದು ರಾತ್ರಿನೇ ನೆನೆಸಿಟ್ಟಿದ್ದ ಮೆಂತ್ಯ, ಅದಕ್ಕೆ ಒಂದು ಸ್ವಲ್ಪ ದಾಸವಾಳದ ಎಲೆಗಳು ಮತ್ತು ಕರ್ಬೇವಿನ ಎಲೆ ಮೂರೂ ಸೇರಿಸಿ ರುಬ್ಕೊಂಡು ಅದನ್ನು ತಲೆಗೆ ಹಚ್ಕೊಳ್ಬೇಕು. ಫುಲ್ ಹೇರ್ ಲೆಂತ್ಗೆ ಮತ್ತು ರೂಟ್ಸ್ಗೆ ಎಲ್ಲ ಕಡೆನೂ ನೀಟಾಗಿ ಹಚ್ಕೊಂಡು 1 ಅವರ್ ಬಿಟ್ಬಿಟ್ಟು ಅದಾದಮೇಲೆ ತಲೆಗೆ ಸ್ನಾನ ಮಾಡಬೇಕು. ಶಾಂಪೂ ನಾನು ಲಾರಿಯಲ್ ಪ್ರೊಫೆಷ್ನಲ್ದು ಅಬ್ಸಲ್ಯೂಟ್ ರಿಪೇರ್ ಯೂಸ್ ಮಾಡ್ತಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು, ಬಟ್ ಪ್ರತಿ ಸಲ ನೀವು ಶಾಂಪೂ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ನೀರು ಜೊತೆ ಡೈಲ್ಯೂಟ್ ಮಾಡಿ ಯೂಸ್ ಮಾಡಿ. ಲಾಸ್ಟಲ್ಲಿ ಸೀರಮ್, ಹೇರ್ ಸೀರಮ್ ಕೂಡ ತುಂಬ ಇಂಪಾರ್ಟೆಂಟು. ಕೂದಲಿಗೆ ಶೈನ್ ಕೊಡುತ್ತೆ ಮತ್ತು ಸ್ಮೂತ್ನೆಸ್ ಕೂಡ ಕೊಡುತ್ತೆ. ಸೊ ನಾನು ಬಯೋಲೇಸ್ದು ಸೀರಮ್ ಯೂಸ್ ಮಾಡ್ತಿದ್ದೀನಿ. ಇದಿಷ್ಟು ನನ್ನ ಹೇರ್ ಕೇರ್